ಕಾಡುತ್ತಿರುವ ಬಡತನವನ್ನು ಮೆಟ್ಟು ನಿಂತು ಸಾಧನೆ ಮಾಡಿದ ವಿದ್ಯಾರ್ಥಿನಿ ನೀಲಮ್ಮ ಶಂಕರ್ ಕಲಶೆಟ್ಟಿ ತಾಲೂಕಿಗೆ ಪ್ರಥಮ. ತಂದೆಯನ್ನ ಕಳೆದುಕೊಂಡು ತಾಯಿಯ ಆಸರೆಯಲ್ಲಿ ಬೆಳೆಯುತ್ತಿರುವ ನೀಲಮ್ಮ ಶಂಕರ್ ಕಲಶೆಟ್ಟಿ ಎಂಬ ಬಡ ವಿದ್ಯಾರ್ಥಿ ಕಡು ಬಡತನ, ಕಷ್ಟ, ಕೂಲಿ ಇವರಿಗೆ ಆಧಾರ. ಆದರೆ ಸಾಧಿಸುವ ಛಲವಿದ್ದರೆ ಸಾಕು, ಬಡತನ, ಕಷ್ಟ ಎಂಬುದು ಅಡ್ಡ ಬರುವುದಿಲ್ಲ ಅನ್ನೋದಕ್ಕೆ ಈ ವಿದ್ಯಾರ್ಥಿನಿ ಮಾದರಿಯಾಗಿದ್ದಾಳೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ಪಟ್ಟಣದ ಪಾರಸ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಓದಿರುವ ಇವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದ್ದಾಳೆ. ನೀಲಮ್ಮ ಶಂಕರ್ ಕಲಶೆಟ್ಟಿ 600ಕ್ಕೆ 591 ಅಂಕ ಪಡೆದು 98.5% ಪಡೆದುಕೊಂಡಿದ್ದಾರೆ. ಮುಂದೆ ವಿದ್ಯಾಭ್ಯಾಸ ಮಾಡಲು ಕಷ್ಟವಾಗುತ್ತದೆ, ಆದರೆ ಮುಂದೆ UPSC ಭವಿಷ್ಯದ ಕನಸು ಹೊಂದಿದ್ದೇನೆ. ನನಗೆ ಅಪ್ಪ ಇಲ್ಲ, ಅಮ್ಮ ಪಡ್ತಿರೋ ಕಷ್ಟವೇ ನನಗೆ ಸ್ಫೂರ್ತಿಯಾಗಿದೆ. ಬಡತನ ಹೋಗಲು ಚೆನ್ನಾಗಿ ಓದಬೇಕು ಎಂಬ ಛಲ ಹೊಂದಿದ್ದೇನೆ ಎಂದಿದ್ದಾರೆ. ಇದೇ ಕಾಲೇಜಿನ ಅಫಜಲ್ಪುರ ತಾಲೂಕಿನ ಲಾಲ್ ಸಾಬ್ ಎಂ ಮಣ್ಣೂರ್ 600ಕ್ಕೆ 588 ಅಂಕ ಪಡೆದು 98% ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಮತ್ತು ಸೃಷ್ಟಿ ಮನೋಹರ್ ಬಿಲ್ಲಾಡ್ 600ಕ್ಕೆ 580 ಅಂಕವನ್ನ ಪಡೆದು 96.66% ತೃತೀಯ ಸ್ಥಾನ ಪಡೆದು ಕಾಲೇಜಿಗೆ ಅಲ್ಲದೆ ಅಫಜಲ್ಪುರ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಪಾರಸ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಬಾರಿ ಒಟ್ಟು 30 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿದ್ದು 40 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಹಾಗೂ 5 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರಾದ ರಾಜಕುಮಾರ್ ಜೆ ಬಳೋರಗಿ, ಕನ್ನಡ ಉಪನ್ಯಾಸಕಿ ಜ್ಯೋತಿ ಎಸ್, ಇತಿಹಾಸ ಉಪನ್ಯಾಸಕರು ಶಿವನಗೌಡ ಪಾಟೀಲ್, ಸಮಾಜಶಾಸ್ತ್ರ ಉಪನ್ಯಾಸಕರು PS ಪೂಜಾರಿ ಹಾಗೂ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಸೈಫನ್ ಮುಲ್ಲಾ, JK ನ್ಯೂಸ್ ಕನ್ನಡ, ಅಫಜಲ್ಪುರ್. ನಮ್ಮ ಮಮ್ಮಿ ಕೆಲಸ ಹಚ್ತಿರ್ಲಿಲ್ಲ. ನಾನು ಓದ್ತೀನಿ ಅಂದರೆ ಓದು ಅಂತಿದ್ರು. ಫೋನ್ ಅವು ಏನು ನಂಗೆ ನೋಡೋಕೆ ಬಿಡ್ತಿದ್ರಿಲ್ಲ. ನಮ್ಮ ಮಮ್ಮಿ ಸರ್ಗೆ ಯಾವಾಗಲೂ ಫೋನ್ ಹಚ್ಚಿ ಕೇಳ್ತೀವಿ, ನನ್ನ ಮಗಳು ಹೆಂಗೆ ಓದ್ತಿದ್ದಾಳೆ ನನಗಿಂತ ಹೆಚ್ಚು ನಮ್ಮ ಮಮ್ಮಿಗೆ ಟೆನ್ಷನ್ ಇರ್ತಿತ್ತು. ನಮ್ಮ ಮಮ್ಮಿನೂ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಮನೇಲಿ ಎಲ್ಲರೂ ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಈ ಸಕ್ಸಸ್ ಕಂಡಿದ್ದೀನಲ್ಲ, ನನಗಿಂತ ನಮ್ಮ ಮನೆಯವರು ಹೆಚ್ಚು ಭಾಳ ಖುಷಿ ಪಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಓದಿ ಕಾಲೇಜು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಅಫಜಲ್ಪುರ. ನನ್ನ ತಾಯಿ ಹೆಸರು ಜಯಶ್ರೀ, ನನ್ನ ತಂದೆ ಹೆಸರು ಶಂಕರ್. 98.5 ಆಗಿದೆ. ಈಗ ಮತ್ತೆ ಎಷ್ಟು ಗಂಟೆಗಳ ಕಾಲ ಸ್ಟಡಿ ಮಾಡ್ತೀನಿ? ನಾನು ಅಷ್ಟು ಇಷ್ಟತ್ತಲ್ಲ, ನಾ ಏನು ಹೇಳ್ತಾರೆ ಡೈಲಿ ಅದಿಷ್ಟು ಓದ್ತಿದ್ದೆ. ಮತ್ತು ನಾ ಯಾವುದು ಬೈಪಾಟ್ ಮಾಡ್ತಿದ್ದಿಲ್ಲ, ಎಲ್ಲ ತಿಳ್ಕೊಂಡು ಓದ್ತಿದ್ದೆ. ಯಾಕಂದ್ರೆ ನಮ್ಮ ಕ್ಲಾಸಲ್ಲಿ ಎಲ್ಲ ಪರ್ಫೆಕ್ಟ್ ಮಾಡಿಬಿಡ್ತಿದ್ರು. ನಮ್ಗೆ ಯಾವುದು ಮನೇಲಿ ಬಂದು ನಮ್ಗೆ ಈ ಡೌಟ್ ಅನ್ನೋದೇ ಇರಬಾರ್ದು, ಹಂಗೆ ಹೇಳ್ತಿದ್ರು. ನಾವು ಒಂದು ಸಲ ಕ್ಲಾಸಲ್ಲಿ ಪಾಠ ಮಾಡಿದ್ರು ನಮ್ಮ ಕೈಲೇ ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು ನಾವು ಅವ್ರಿಗೆ ವಾಪಸ್ ಹೇಳ್ಬೇಕು. ಅಲ್ಲಿ ತನಕ ನಾವು ಬಿಡ್ತಿದ್ದಿಲ್ಲ, ಅಷ್ಟು ಪರ್ಫೆಕ್ಟ್ ಮಾಡಿ ಹೇಳ್ತಿದ್ರು. ಅದಕ್ಕಾಗಿ ನಾ ಈ ಥರ ಮಾಡಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಟ್ ಮಾಡ್ತೀವಿ. ಸಾಧನೆ ಮಾಡ್ಬೇಕಂದ್ರೆ ನೆಪಗಳು ಭಾಳ ಇರ್ತಾವ, ಆದ್ರೆ ಆ ನೆಪಗಳೆಲ್ಲ ಮೀರಿ ನಾವು ಸಾಧನೆ ಮಾಡಬೇಕು. ಅವತ್ತು ಸೋಮಾರಿ ಸೊತ್ತಲ್ಲ, ಸಾಧಕನ ಸೊತ್ತು. ಅದಕ್ಕಾಗಿ ನಾವು ಸಾಧನೆ ಮಾಡ್ಬೇಕಂದ್ರೆ ಯಾವುದು ನೆಪಗಳು ಹೇಳಬಾರ್ದು ಅಂತ ಹೇಳಕ್ಕೆ ಇಷ್ಟ. ನಂದು UPSC ಮಾಡ್ಬೇಕಂತದ, ಆದ್ರೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ. ನಮ್ಮ ಮನೆ ಪರಿಸ್ಥಿತಿ ನೋಡಿಕೊಂಡು ಆದ್ರೂ ನಾನು ಅದು ಆಲಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಟೀಚರ್ಸ್ಗಳು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಒಂದು ವಜ್ರ ಇದ್ದಂಗೆ. ಇಂಥ ಟೀಚರ್ಸ್ಗಳು ಇಡೀ ಅಫಜಲ್ಪುರಲ್ಲೆಲ್ಲ ಇಡೀ ಜಗತ್ತಲ್ಲೇ ಹುಡುಕಿದ್ರು ಸಿಗಲ್ಲ. ಯಾಕಂದ್ರೆ ಈ ಥರ ಹೇಳೋರು ಎಲ್ಲಿ ಸಿಗಲ್ಲ. ಅಂದರೆ ನಾನು ಫಸ್ಟ್ ಎಕ್ಸಾಮ್ ಸೆಂಟರ್ದಾಗ ಹೋದ್ಕರೆ ಇಷ್ಟು ಜನರಪ್ಪ ನಾ ಹೆಂಗೆ ಫಸ್ಟ್ ಬರಬೇಕು ಅನ್ನೋ ನನ್ನ ತಲೆಯಲ್ಲಿತ್ತು. ಆದರೆ ನಾನು ಅಂದ್ಕೊಂಡಿದ್ದೆ, ನಾನು ಯಾವಾಗಲೂ ಕೇಳ್ತಿದ್ದೆ, ನನ್ನ ಕೈಲೇ ಆಗಲ್ಲ ಸರ್, ನಾ ಇಷ್ಟು ಮಾಡಲ್ಲ ಸರ್ ಅಂತಿದ್ದೆ. ಆಗ ಅವ್ರು ಅಂತಿದ್ರು, ನೀನು ಮಾಡ್ತೀಯ, ನಿನ್ನ ಕೈಲೇ ಆಗೇ ಆಗುತ್ತೆ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಂತ ಹೇಳ್ತಿದ್ರು ಸರು. ಅದೇ ಒಂದು ಧೈರ್ಯ ಇಟ್ಕೊಂಡು ನಾನು ಮಾಡಿದೆ. ಇವತ್ತು ನಾನು ಸಕ್ಸಸ್ ಕಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಆಕಿನ ಕನಸು ನನಸು ಮಾಡ್ಬೇಕಂತಲಿತ್ತಿದ್ದಾರೆ ಸರ್. ನಾವು ಏನಾಯ್ತು ನೋಡಮ್ರಿ ಹತ್ರ ನಮಗೂ ಪರಿಸ್ಥಿತಿ ಭಾಳ ಅದ್ರಿ ಸರ್. ನಮ್ಗೆ ಹಿಂದೆ ಮುಂದೆ ಎಲ್ಲ ಅದ ರೀ, ಅಂದ್ರೆ ನಮ್ಮ ಧೈರ್ಯ ಬೇಕು ರೀ. ಆಕಿ ಕೈ ಹಿಡಿದು ಕೈಲಾಸ ಕೊಯ್ಯತ್ತೆ ಯಾರು ಇರಲ್ಲ ರೀ. ಸರ್ಗಳು ಟೀಚರ್ಗಳದು ಎಲ್ಲ ದೊಡ್ಡವರು ಬಾಬಾ ಎಲ್ಲ ಮುತ್ತಿದ್ದೀನಿ ಸಹಾಯ ಇಟ್ಟಾಗ್ಯಾವ. ಇಟ್ಟು ಹಾಕಿದ್ರೆ ಮುಂದೆ ನಮ್ದು ಎಷ್ಟು ಆತ ಮಾಡ್ತೀರಿ ಸರ್. ಉಪನ್ಯಾಸಕಿ ಪಾರಸ್ PU ಕಾಲೇಜ್ ಅಫಜಲ್ಪುರ. ನೀಲಮ್ಮ ಕಲಶೆಟ್ಟಿ ವಿದ್ಯಾರ್ಥಿನಿ 98.5% ಮಾಡುವುದರ ಮೂಲಕ ಅಫಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಕಾಲೇಜಿನ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿ ಬಹಳಷ್ಟು ಪ್ರಾಮಾಣಿಕರು. ಒಂದು ದಿನ ಕೂಡ ಕಾಲೇಜನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.
ಮಳೆಗಾಲ ಇರಲಿ ಚಳಿಗಾಲ ಇರಲಿ ಏನೇ ಇರಲಿ ಏನು ಮಾಡ್ತಿದ್ಲು ಅಂದರೆ ಪ್ರತಿದಿನ ಕೂಡ ಕ್ಲಾಸಿಗೆ ಅಟೆಂಡ್ ಆಗ್ತಾಯಿದ್ಲು. ಯಾವ ವರ್ಕನ್ನು ಕೊಡ್ತೀವಿ ಯಾರು ಪ್ರತಿನಿತ್ಯ ಅದನ್ನು ಮಾಡಿ ತಂದು ಒಪ್ಪಿಸ್ತಾ ಇದ್ಲು. ಜೊತೆಗೆ ತುಂಬ ಧೈರ್ಯ ಕೂಡ ಹೌದು. ಆಕೆಯ ಮೇಲೆ ಆಕೆಗೆ ಭಾಳಷ್ಟು ಆತ್ಮವಿಶ್ವಾಸನೇ ಇತ್ತು. ಯಾರೇ ಬರಲಿ ನನ್ನನ್ನು ಹಿಂದೆ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮುನ್ನುಗ್ಗುವಂಥ ವಿದ್ಯಾರ್ಥಿನಿ ಹೀಗೆ. ಪ್ರತಿ ಸರಣಿ ಪರೀಕ್ಷೆಯಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ತಾ ಬಂದಿದ್ಲು. ಆದರೂ ಕೂಡ ಆಕೆಗೆ ಒಂದಿತ್ತು ಏನಂದ್ರೆ ಕಾಂಪಿಟೇಷನ್ ಕೂಡ ಜಾಸ್ತಿ ಅದ, ಫಸ್ಟ್ ಬರ್ತದೋ ಇಲ್ಲೋ, ಮತ್ತು ಭಾಳಷ್ಟು ಸರ್ಗಳ ನಂಬಿಕೆಗಳನ್ನು ಉಳಿಸ್ಕೋಬೇಕಂತೇಳಿ ಭಾಳಷ್ಟು ಹೋರಾಡಿದಂಥ ವಿದ್ಯಾರ್ಥಿನಿ ಕೂಡ ಹೌದು. ಕಾಲೇಜು ಮತ್ತು ಪ್ರಾಂಶುಪಾಲರು ಹಿಡಿದ ಉಪನ್ಯಾಸಕರ ಬಳಗದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ನಂಬಿಕೆಯನ್ನು ಉಳಿಸ್ಕೋಬೇಕಂತೇಳಿ ಭಾಳಷ್ಟು ಪ್ರಾಮಾಣಿಕವಾಗಿ ಕೂಡ ಕೆಲಸ ಮಾಡ. ಹೌದು, ಭಾಳಷ್ಟು ಪರಿಸ್ಥಿತಿ ಆಕೆಯ ಕೌಟುಂಬಿಕ ಪರಿಸ್ಥಿತಿ ಭಾಳಷ್ಟು ಕಷ್ಟದಾಯಕವಾಗಿ ಅದ. ಹೌದಾ, ತಂದೆ ಇಲ್ಲ, ಜೊತೆಗೆ ತಾಯಿ ಕೂಡ ಒಬ್ಬಳೇ ಕೂಡ ಭಾಳಷ್ಟು ಸಾಥನ್ನು ಕೊಡ್ತಾರೆ. ಅವ್ರ ತಾಯಿ ಕೂಡ ಭಾಳಷ್ಟು ಗಟ್ಟಿಗಿತ್ತಿ. ಬಹುತೇಕವಾಗಿ ನೋಡಿದ್ದೀನಿ ಪ್ರತಿ ಬಾರಿ ಕೂಡ ಕಾಲೇಜಿಗೆ ಭೇಟಿ ಕೊಡುವುದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸುವುದನ್ನು ಮಾಡ್ತಾಯಿದ್ರು. ಬೇರೆ ಪಾಲಕರು ಬರ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ವಿದ್ಯಾರ್ಥಿನ ತಾಯಿ ಮಾತ್ರ ಪ್ರತಿ ಸರಿ ಬಂದು ಕಾಲೇಜಿನಲ್ಲಿ ಮಗಳ ವಿದ್ಯಾಭ್ಯಾಸದ ಬಗ್ಗೆ ಸಿಕ್ಕಾಪಟ್ಟೆ ಏನು ಮಾಡ್ತಾಯಿದ್ರು ಅಂದರೆ ವಿಚಾರಿಸ್ತಾ ಇದ್ರು. ಪ್ರತಿ ಪಾಲಕರು ಕೂಡ ಅವರಿಂದ ಈ ವಿಷಯವನ್ನು ಕಲಿಬೇಕಂತೇಳಿ ನನ್ನ ಅಭಿಪ್ರಾಯ. ಹೌದು, ಬಡತನ ಸಾಧನೆಗೆ ಅಡ್ಡಿಯಲ್ಲ, ಅದೊಂದು ಸ್ಫೂರ್ತಿ ಪ್ರೇರಣೆಯನ್ನು ಕೊಡ್ತದೆ. ನಾನು ಮುನ್ನುಗ್ಗಬೇಕು ಅನ್ನುವಂಥ ಪ್ರೇರಣೆಯನ್ನು ಕೊಡ್ತದೆ. ಅದೇ ರೀತಿಯಾಗಿ ಯಾವುದೇ ರೀತಿ ಬಡತನ ಯಾವುದೇ ನೆಪವನ್ನು ಹೇಳದೆ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ಹೆಚ್ಚಿಸಿದಂಥ ಕಲ್ಶೆಟ್ಟಿ ವಿದ್ಯಾರ್ಥಿನಿಗೆ ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕ. ನಮ್ಮ ಒಂದು ಕಾಲೇಜಿನ ಮತ್ತು ತಾಲೂಕಿನ ಕೀರ್ತಿಯನ್ನು ಹೆಚ್ಚಿಸಿರ್ತಕ್ಕಂಥ ವಿದ್ಯಾರ್ಥಿ ನೀಲಮ್ಮ ಕಲ್ಶೆಟ್ಟಿ ತಾಲೂಕಿಗೆ 98.5 ಅಂಕಗಳನ್ನು ಪಡೆಯುವ ಮೂಲಕ ಅಫ್ಜಲ್ಪುರನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ವಿದ್ಯಾರ್ಥಿಯ ವಿಶೇಷತೆ ಏನಂತ ಕೇಳಿದಾಗ ಆಲ್ರೆಡಿ ನಮ್ಮ ಕನ್ನಡ ಉಪನ್ಯಾಸಕರು ಮಾತನಾಡಿದ್ದಾರೆ. ಏನಂತ ಕೇಳಿದಾಗ ಈಗ ಯಾವುದೇ ವಿದ್ಯಾರ್ಥಿ ಅವರ ಸಾಧನೆಯನ್ನು ನಾವು ಅವಲೋಕನ ಮಾಡಿದಾಗ ಅವರ ಸಾಧನೆ ಹೆಂಗಿರ್ತದೆ ಕೇಳಿದ್ರೆ ಅವರು ಪಟ್ಟಿರ್ತಕ್ಕಂಥ ಪರಿಶ್ರಮ ಎಂಥದ್ದು ಅಂತ ಈ ವಿದ್ಯಾರ್ಥಿ ನೋಡಿ ಕಲಿಬಹುದು. ಮುಖ್ಯವಾಗಿ ವಿದ್ಯಾರ್ಥಿನ ಒಂದು ವಿಶೇಷತೆ ಏನು ಕೇಳಿದಾಗ ಶಿಸ್ತು ಬಹಳ ಮುಖ್ಯ. ಯಾವುದೇ ವಿಷಯವನ್ನು ಆಲಿಸೋದಾಗಿರಲಿ, ಅದನ್ನು ಸ್ಟಡಿ ಮಾಡೋದಾಗಿರಲಿ, ಯಾವ ರೀತಿ ಅಂತ ಕೇಳಿದಾಗ ಪ್ರಶ್ನೆ ಮಾಡುವ ಗುಣ ಬಹಳಷ್ಟಿದೆ. ಪ್ರಶ್ನೆ ಶಿಕ್ಷಕರಿಗೆ ಪ್ರಶ್ನೆ ಹೆಂಗೆ ಮಾಡ್ಬೇಕಂತ ಕೇಳಿದಾಗ, ಸರ್ ಇವತ್ತು ನಾವು ಈ ಪಾಠನ ಮುಗಿಸಿರಲಿಲ್ಲ ಅಂದ್ರೆ ಆ ಪಾಠನ ಮುಗಿಸ್ಲೇಬೇಕು, ಏಳೇ ಕಂಡೀಷನ್ ಇದ್ರೆ ಮುಗಿಸ್ಲೇಬೇಕು. ಆಮೇಲೆ ಈ ಯಾವುದೋ ಒಂದು ವಿಷಯವನ್ನು ಆಕೆ ಅನಾಲಿಸಿಸ್ ಮಾಡಿ ಅದನ್ನು ತಿಳ್ಕೊಂಡು ಓದಲಿಕ್ಕೆ ಪ್ರಯತ್ನ ಪಟ್ಟಾಳ. ಅಷ್ಟೇ ಅಲ್ಲದೆ ಇನ್ನೊಂದು ಆ ಒಂದು ಕೌಟುಂಬಿಕ ಪರಿಸ್ಥಿತಿ ಆ ಒಂದು ಎಲ್ಲವನ್ನು ಅವಲೋಕನ ಮಾಡಿಕೊಂಡು ಈ ಹಂತಕ್ಕೆ ಬರಲಿಕ್ಕೆ ಆಕೆ ಕಾರಣ ಆಗ್ಯದ. ಮುಖ್ಯವಾಗಿ ಆ ಒಂದು ತಾಯಿಯ ಪಾತ್ರ ಆಕೆ ಭಾಳ ನೆನಪಾಗ್ತಿತ್ತು. ಅದೇ ಹೇಳ್ತಿದ್ರು ಅವಳು, ಸರ್ ನಾನು ಏನಾದರೂ ಮಾಡಬೇಕು, ನಾನು ಏನಾದರೂ ಮಾಡಿ ನನ್ನ ಊರಿನ ಕೀರ್ತಿ ಮತ್ತು ನಾನು ಮುಖ್ಯವಾಗಿ ನನ್ನ ತಾಯಿ ಅಂದ್ಕೊಂಡಿರ್ತಕ್ಕಂಥ ಕನಸನ್ನು ನನ್ನ ಮಾಡಲೇಬೇಕು ಸರ್. ಅದಕ್ಕಾಗಿ ನಾನು ಎಷ್ಟೇ ಒಂದು ಕಷ್ಟ ಇದ್ದರೂ ಕೂಡ ಅದನ್ನು ದಾಟಿ ಬರ್ತೀನಿ ಸರ್ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಾವು ಇವತ್ತು ಯಾವಾಗಲೂ ಎಲ್ಲರೂ ಕೂಡ ಶ್ಲಾಘನೆ ಮಾಡಲೇಬೇಕು. ನಾವು ಶ್ಲಾಘನೆ ಮಾಡುವುದು ಅಷ್ಟೇ ಅಲ್ಲ, ತಾಲೂಕಿನಿರ್ತಕ್ಕಂಥ ನಮ್ಮ ಒಂದು ಮೇನ್ ಮುಖ್ಯವಾಗಿ ಶಾಸಕರು ಅವ್ರ ಗಮನಕ್ಕೆ ಬರಬೇಕಿದ್ದು ಮೊದಲು. ಯಾಕಂತ ಕೇಳಿದ್ರೆ ತಾಲೂಕಿನಲ್ಲಿ ಪ್ರಥಮ ಬರೋದಷ್ಟು ಸಾಮಾನ್ಯದಲ್ಲ. ಹೀಗಾಗಿ ಅವರು ಇದರ ಗಮನಕ್ಕೆ ತೆಗೆದುಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿ ಹಿಂಗೆ ಮಾಡಿದ್ದಾರೆ ಅಂಥೇಳಿ ಅವರಿನ ಮುಂದಿನ ಶಿಕ್ಷಣಕ್ಕೆ ಅವಳ ಒಂದು ಕನಸನ್ನು ಅವರು ಅರ್ಥ ಮಾಡಿಕೊಂಡು ಇವಳ ಒಂದು ಮುಂದಿನ ಶಿಕ್ಷಣದ ಭವಿಷ್ಯಕ್ಕೆ ಏನು ಮಾಡಬೇಕು, ಅವರು ಕೂಡ ಸಹಾಯನ ಮಾಡಬೇಕು. ಅವರಿಗೆ ಅಷ್ಟೇ ಅಲ್ಲದೆ ಇಡೀ ತಾಲೂಕಿಗೆ ಅಷ್ಟೇ ಅಲ್ಲದೆ ಜಿಲ್ಲೆಗೂ ಕೂಡ ಈ ಒಂದು ಸಾಧನೆ ಹಿರಿಮೆಯನ್ನು ಹೋಗ್ತದೆ, ಅವರಿಗೂ ಕೂಡ ಶ್ರೇಯಸ್ಸನ್ನು ಸಲ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇದು ಅವರಿಗೆ ಈ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಪ್ರೀತಿಯ ವಿದ್ಯಾರ್ಥಿಗೆ ನಮ್ಮ ಕಾಲೇಜಿನ ವತಿಯಿಂದ ನಮ್ಮ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಸೃಷ್ಟಿ ಮನೋಹರ್ ಬಿಡ್ಲಾಡ್ ಅಂತ. ನಮ್ಮ ಪಪ್ಪನ ಹೆಸರು ಮನೋಹರ್ ಬಿಡ್ಲಾಡ, ತಾಯಿ ಹೆಸರು ಶೋಭಾ ಬಿಡ್ಲಾಡ. ನಾ ಕಲ್ತಿ ಕಾಲೇಜು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ ಜಿಲ್ಲೆ ಕಲಬುರ್ಗಿ. ನಾನು ಅಂತ ಏನು ಸಾಧನೆ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ಸಾಧನೆ ಮೊದಲನೇ ಹಂತ ಅಂತಲೇ ಹೇಳ್ಬೋದು. ನಮ್ಮ ಕಾಲೇಜ್ದಾಗಂತೂ ಮುಟ್ಟ ಟಫ್ ಕಾಂಪಿಟೇಟರ್ ಅರ ಅಂತ ನೀವು ನೀಲಮ್ಮ ಕಲ್ಶೆಟ್ಟಿ ಆಗಿರ್ಬೋದು, ಲಾಲ್ ಸಾಬ್, ಹೀಗೆ ಸಾಕಷ್ಟು ಜನ ಕೂಡ ಮುಟ್ಟ ಟಫ್ ಕಾಂಪಿಟೇಟರ್ ಅರ ಅಂತಲೇ ಹೇಳ್ಬೋದು. ಅವರು ತುಂಬ ಕಾಂಪಿಟೇಟ್ ಕೊಟ್ಟಲ್ಲೇ ಇಷ್ಟು ರಿಸಲ್ಟ್ ಮಾಡೀನಂತ ಹೇಳ್ಬೋದು. 96 ನನ್ನ ರಿಸಲ್ಟ್ 96 ಆಗ್ಯದ. ಸೂ ಸರ್ ಬಗ್ಗೆ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಅವರು ನೀವು ಸತ್ರು ತೊಗೊಲ್ಲ 80ಗೆ 80 ತಂದಿರು. ಅದ್ರ ಸಂಬಂಧ ನಾ ಅವ್ರ ಸಬ್ಜೆಕ್ಟ್ದಾಗ 80 ತೊಂದೀನಿ ಮತ್ತು ಕನ್ನಡ ಸಬ್ಜೆಕ್ಟ್ದಾಗ 80 ತೊಂದೀನಿ. ಎಕನಾಮಿಕ್ದಾಗ ಕೂಡ 80ಗೆ 80 ತೊಂದೀನಿ. ಆದರೆ ಇಂಗ್ಲೀಷ್ ಒಂದೇ ಡೌನ್ ಹೊಡೆದ್ರು ಪರವಾಗಿಲ್ಲ. ಆದರೂ ನಮ್ಮ ಸರ್ದು ಗುರಿ ಏನಿತ್ತಂದ್ರೆ ತಾಲೂಕಿಗೆ ಫಸ್ಟ್ ಬರಬೇಕಿತ್ತು. ಆದರೆ ಆ ಗುರಿ ತಲುಪಿದ್ರು ಅಷ್ಟೇ ಖುಷಿ ಆಯಿತು. ಯಾರು ಬಂದರ ಥರ ಇಂಪಾರ್ಟೆಂಟ್ ಇಲ್ಲ, ಒಟ್ಟು ನಮ್ಮ ಸರ್ ಗುರಿ ಆಯ್ತಲ್ಲ ಅನ್ನೋದೇ ಖುಷಿ ಆಯಿತು ಅಷ್ಟೇ. ನನ್ನ ಹೆಸರು ರಾಜ್ಕುಮಾರ್ ಜೆ ಬಳೂರಿ ಅಂಥೇಳಿ. ನಾವು ಪಾರಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿದ್ದು, ನಮ್ಮ ಕಾಲೇಜಿನಲ್ಲಿಪ್ಪ ಅಂತಂದರೆ ಸೃಷ್ಟಿ ಮನೋಹರ್ ಬಿಲ್ಲಾಡ್ ಅವರು ಏನಪ್ಪ ಅಂತಂದರೆ 600ಕ್ಕೆ 580 ಅಂಕ ತೆಗೆದುಕೊಂಡು 96% ಪಡೆದುಕೊಂಡಿದ್ದರು.
ಅದು ಕಾಲೇಜಿಗೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದು ಬಹಳ ಹೆಮ್ಮೆಯ ಒಂದು ವಿಷಯ. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮ ಕಾಲೇಜು ತಾಲೂಕಿಗೆ ಒಂದು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾಳೆ. ಯಾರಪ್ಪ ಅಂತಂದ್ರೆ ಅದು ನೀಲಮ್ಮ ಕಲ್ಶೆಟ್ಟಿ ಅಂತೇಳಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.